ಅಕ್ಕ ನಿಂತ್ಕೊಳಕ್ಕ. ಏನಮ್ಮಯ್ಯ? ಅಲ್ಲ ಕಣಕ್ಕ, ಅಮ್ಮನ ಹತ್ರ ಮಾತಾಡ್ತೀನಿ ಅಂದೆ ಏನು ಉಸಿರಾಡ್ತಾ ಇಲ್ಲ. ಇವಾಗ ನೋಡಿದ್ರೆ ಸಿಟ್ಟರಿದ್ಯಾ? ಏನ್ ಮಾಡ್ದೆ? ಏನು ಅಂತ ಮಾತಾಡ್ಲೆ? ಇದ್ಯಾಕಕ್ಕ ಹಿಂಗನ್ಬಿಟ್ಟೆ? ಮತ್ತೆ ಆ ಹುಡ್ಗನ್ ನೋಡಿದ್ರೆ ಒಳ್ಳೆ ಅಬ್ಬೆ ಪೊರಿ ಥರ ಇದ್ದಾನೆ. ಬರೀ ತಮಾಷೆ ಮಾತು. ಅವ್ನು ಹೆಂಗೆ ಇಷ್ಟಪಟ್ಟೆ ನೀನು? ಅಕ್ಕ ನಾನು ಹೇಳಿದ್ನಲ್ಲಕ್ಕ, ಅವ್ನು ಇರೋದೇ ಹಂಗೆ, ಅವ್ನು ಸಣ್ಣ ವಯಸ್ಸಿಂದ ಬೆಳೆದಿರೋದೇ ಹಂಗೆ. ಆದ್ರೂ ಅಂತ ಬೇಜವಾಬ್ದಾರಿ ಹುಡುಗನ್ನ ಅದು ಹೆಂಗೆ ಇಷ್ಟಪಟ್ಟು ನೀನು? ಏನಪ್ಪ, ನಂಗೆ ಯಾಕೋ ಇದೆಲ್ಲ ಸರಿ ಅನ್ನಿಸ್ತಾ ಇಲ್ಲ. ನಾನು ಅಮ್ಮನ ಕೈಲಿ ಮಾತಾಡಿ ಆಮೇಲೆ ನಾಳೆ ಏನಾರ ಹೆಚ್ಚು ಕಡಿಮೆ ಆಗಿ ಮತ್ತು ಅಮ್ಮ ನಿನ್ನಿಂದ ಎಲ್ಲ ಆಗಿದ್ದು ಅನ್ನಕ್ಕ. ಅಯ್ಯೋ ಅಂಥದ್ದೇನೂ ಆಗಲ್ಲ. ನಾನಿಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ನಿನ್ಗ? ಏನಪ್ಪ ನಂಬಿಕೆ ಮನೆ ಹಾಳಾಗೋಗ. ಇಲ್ಲಿ ಜೀವನಗಳ ಪ್ರಶ್ನೆ ಇದು. ನಾಳೆ ಜೀವನಗಳೇ ಹಾಳಾಗೋದ್ರೆ ಯಾರಾಗ್ತಾರೆ ಹೇಳು? ಇಲ್ಲಕ್ಕ, ನನ್ನ ಮೇಲೆ ನಂಬಿಕೆ ಇಡಕ್ಕ. ನಾನು ತುಂಬ ಒಳ್ಳೆ ಹುಡುಗಕ್ಕ. ನಾನು ಅವನ ಜೊತೆ ಚೆನ್ನಾಗಿರ್ತೀನಕ್ಕ. ಅಮ್ಮನ ಜೊತೆ ಮಾತಾಡಕ್ಕ. ಇದೇನು ರಮ್ಯ, ಅಕ್ಕ ತಂಗಿ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಅಕ್ಕ ಅತ್ತೆ ಬಂದರು. ಸುಮ್ಗೇರು, ಏನು ಮಾತಾಡ್ಬೇಡ. ಅತ್ತೆ ಏನತ್ತೆ ಬಂದ್ರಿ? ಇದ್ಯಾಕೆ ಅಮ್ಮಯ್ಯ, ಬರ್ಕೊಡ್ದೇನು? ಅಯ್ಯೋ ಹಂಗಲ್ಲ, ಇತ್ಲಲ್ಲಿ ಯಾವಾಗೂ ಬಂದಿಲ್ಲಲ್ಲ, ಹಂಗಾಗಿ ಕೇಳಿದೆ ಏನು ಬಂದ್ರಿ ಅಂತ. ಏನಿಲ್ಲ ಅಮ್ಮಯ್ಯ, ಮನೆ ಒಳಗೆ ಹೋಗೋಣ ಅಂತ ಓದ್ತಾ ಇದ್ದೆ. ನೀವಿಬ್ರು ಏನೋ ಗುಸು ಗುಸು ಪಿಸು ಪಿಸು ಅಂತ ಇದ್ರಲ್ಲ, ಅದಕ್ಕೆ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದೇನಿಲ್ಲತ್ತೆ, ಇವಳು ಊರಿಗೆ ಹೋಗ್ತೀನಿ ಅಂತ ಇದ್ಲಲ್ಲ, ಹುಷಾರು ಜಾಪನ. ಪ್ಯಾಟರ್ನಲ್ಲೆಲ್ಲ ಸರಿ ಇಲ್ಲ ಜನಗಳು, ಹುಷಾರಾಗಿರು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೌದೇನು? ಹೂನತ್ತೆ. ಅಲ್ಲ ಕಣೆ ಅಮ್ಮಯ್ಯ, ಇಷ್ಟು ಚೆನ್ನಾಗಿದ್ದು ನನ್ನ ಕೈಯಲ್ಲಿ ಸುಳ್ಳು ಹೇಳ್ತೀಯಲ್ಲ? ಸುಳ್ಳ? ನಾನೇನು ಸುಳ್ಳು ಹೇಳಿದ್ನತ್ತೆ? ಅಲ್ಲ ಕಣ್ರಿ ಅಮ್ಮಯ್ಯ, ಇದ್ದೀರಾ? ನೀವು ಬೆಳಗ್ಗೆ ಒಂದು ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದು ನಾನು ನೋಡಿದ್ದೀನಿ. ಅಲ್ಲಿ ಕೇಳೋದು ಬೇಡ ಅಂತ ನೀವಾಗೆ ಹೇಳ್ತೀರಾ ಅಂತ ಇಷ್ಟು ಹೊತ್ತು ಕಾಯ್ದೆ. ನಾನು ನಿಮ್ಗೆ ಅಷ್ಟು ದೂರದೋಳಾಗ್ಬಿಟ್ನಾ? ಅತ್ತೆ ಅದು ಇಲ್ಲ ಇದು ಇಲ್ಲ. ನನ್ನ ಸೊಸೆ ನನ್ನ ಮೇಲೆ ನಂಬಿಕೆ ಐತೆ, ಎಲ್ಲ ಹೇಳ್ಕೊಂತಾಳೆ ಅಂತ ಮಾಡಿದ್ದೆ. ನನ್ನ ಸೊಸೆಗೆ ಇನ್ನೂ ನನ್ನ ಮೇಲೆ ನಂಬಿಕೆನೇ ಬಂದಿಲ್ಲ ನೋಡು. ಅಯ್ಯೋ ಅತ್ತೆ ಹಂಗಲ್ಲ, ಅದೇನಿರುತ್ತಾಳಿ. ಇವಳು ಒಂದು ಹುಡುಗನ ಇಷ್ಟಪಟ್ಟವಳಂತೆ. ಅವನು ಇಲ್ಲಿ ತನಕ ಅವ್ನು ಹುಡ್ಕೊಂಬಂದಿದ್ದ. ಅದಕ್ಕೆ ಇವಳು ಹೇಳ್ತಾಳೆ ಭಾರಿ ಒಳ್ಳೆ ಹುಡುಗ, ನಾನು ಮೆಚ್ಕೊಂಡಿದ್ದೀನಿ, ಅಮ್ಮನ ಹತ್ರ ಮಾತಾಡು, ಮದುವೆ ಕೊಪ್ಸು, ಅದು ಇದು ಅಂತ ಹೇಳ್ತಾವಳೆ. ಆ ಹುಡುಗನ ನೋಡಿದ್ರೆ ಎಲ್ಲದಕ್ಕೂ ತಮಾಷೆ ಮಾತಾಡ್ತಾನೆ. ಒಂಚೂರು ಜೀವನದಲ್ಲಿ ಗಂಭೀರ ಅನ್ನೋದೇ ಇಲ್ಲ, ಬರೀ ತಮಾಷೆ ತಮಾಷೆ ತಮಾಷೆ. ಅಂಥ ಹುಡುಗನ ಹೆಂಗೆ ಇಷ್ಟಪಟ್ಟೆ ಅಂತ ಕೇಳ್ತಾ ಇದ್ನತ್ತೆ. ಅಲ್ಲ ಕಣೆ ಅಮ್ಮಯ್ಯ, ಈಗಿನ ಕಾಲದಲ್ಲಿ ಎಲ್ಲ ಹುಡುಗರು ಇರೋದೇ ಹಂಗೆ. ಅಲ್ಲಿಗೆ ತಮಾಷೆ ಮಾಡಿಬಿಟ್ರೆ ಹುಡುಗರು ಸರಿ ಇಲ್ಲ ಅಂತ ಅರ್ಥನಾ? ಅಲ್ಲತ್ತೆ, ಬರೀ ತಮಾಷೆನ ಜೀವನ ಮಾಡ್ಕೊಂಬಿಟ್ರೆ ಮುಂದೆ ಗತಿ ಏನು ಅಂತ. ಅಂದರೆ ನಿನ್ನ ತಂಗಿ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ ಆಯಿತು. ಅಯ್ಯೋ ಹಂಗಲ್ಲತ್ತೆ, ನಂಬಿಕೆ ಪ್ರಶ್ನೆ ಅಲ್ಲ. ಆಮೇಲೇನೋ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅಂತ ಆಮೇಲೆ ಅಮ್ಮನ ಅಂತಾನೆ ಇಟ್ಕೊಳ್ಳೋದು, ನೀನು ಒಪ್ಪಿಸ್ದೆ, ನೀನು ಮಾಡಿಸ್ದೆ ಅಂತ. ಅಲ್ಲ ಕಣೆ, ಹುಡುಗ ತಮಾಷೆ ಅಂದ ತಕ್ಷಣ ಅದೇ ಅವ್ನ ವ್ಯಕ್ತಿತ್ವ ಅಂತ ಹೆಂಗೆ ಹೇಳ್ತೀಯ? ನೋಡೋಣ ಇರು. ಹುಡುಗ ಯಾರು, ಏನು, ಎತ್ತ, ಅವ್ರ ಮಂತೆನ ಎಂಥದ್ದು, ಅವನ ಅಪ್ಪ ಅಮ್ಮ ಯಾರು ಎಲ್ಲ ವಿಚಾರಿಸ್ಬೇಕಮ್ಮ. ಅದನ್ನ ಬಿಟ್ಟು ಇಷ್ಟಪಡ್ತಾರೋ ಜೋಡಿಗಳನ್ನ ಬೇರೆ ಮಾಡಿಬಿಟ್ರೆ ಚೆಂದಾಗಿರ್ತೈತೆ? ನೀನು ಹೇಳು. ಏನು ಅತ್ತೆ, ನಂಗೆ ಯಾಕೋ ಶಾನೆ ಭಯ ಆಗ್ತೈತೆ. ಇವಳು ಒಳ್ಳೆ ಕೆಲಸ ತಗೊಂತಾಳೆ ಅಂದರೆ ಇಲ್ಲ ಹೋಗಿ ಅಂತೆಲ್ಲ ಮಾಡ್ಕೊಂಡು ಕೂತವಳೆ. ಅಯ್ಯೋ ಅಕ್ಕ ಹಂಗೇನಿಲ್ಲ, ನನ್ನ ಪಾಡಿಗೆ ನಾನು ಓದ್ಕೊಂಡೆ ಇದ್ದೆ. ಅವನೇ ನೀನಂದ್ರೆ ಇಷ್ಟ, ನಾನೇ ನಿನ್ನೆ ಮದುವೆ ಆಗೋದು ಅದು ಇದು ಅಂತೇಳಿ ನಾನು ಲವ್ ಮಾಡಂಗೆ ಮಾಡ್ಬಿಟ್ಟ. ಇದಕ್ಕೆ ನಮ್ಮಯ್ಯ ಅಪ್ಪ ಅಮ್ಮ ಸಾಲ ಮಾಡಿ ನಿನ್ನ ಕಾಲೇಜಿಗೆ ಓದಕ್ಕೆ ಕಳಿಸಿದ್ದು. ವೀಣಾ, ಏನು ಹುಡುಗಿ ಮೇಲೆ ಹಂಗೆ ಹಾರಾಡ್ತೀಯ? ಸುಮ್ಮನಿರಮ್ಮಿ. ಇವಾಗ ಏನು ನಿಮ್ಮ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ಬೇಕು. ಮಾತಾಡೋಣಂತೆ. ಮೊದಲು ಹುಡುಗ ಯಾರು, ಯಾರ ಮಗ ಅನ್ನೋದನ್ನ ತಿಳ್ಕೊಳ್ಳಿ. ಅದೆಲ್ಲ ಹೆಂಗತ್ತೆ ತಿಳ್ಕೊಳೋದು? ಅಯ್ಯ ದಡ್ಡಿ, ಇವಳು ಆ ಹುಡುಗನ ಇಷ್ಟಪಡ್ತಾವನೆ ಅಂದ್ರೆ ಇವಳು ಗೊತ್ತಿರಲ್ಲ ಅವನು ಯಾರ ಮಗ ಅಂತ. ಏನೇ ಅಮ್ಮಯ್ಯ, ಗೊತ್ತೇನೆ ಯಾರ ಮಗನೇ ಅವನು? ಅಕ್ಕ ಅದು ಅವನು ಎಮ್.ಎಲ್.ಎ ಮಗನಕ್ಕ. ಏನು ಎಮ್.ಎಲ್.ಎ ಮಗನ? ಹ್ಞೂ ಕಣಕ್ಕ, ನಾನು ಅವತ್ತೇ ಹೇಳ್ದೆ ಅವನ್ಕ, ನಾವು ಬಡವರು, ನೀನು ಎಮ್.ಎಲ್.ಎ ಮಗ, ನಿನ್ಕು ಇದು ಸರಿ ಬರಲ್ಲ, ನನ್ನ ಪಾಡಕ್ಕೆ ನಾನು ಬಿಟ್ಬಿಡು ಅಂತ. ಅವ್ನು ಕೇಳಲಿಲ್ಲಕ್ಕ. ನೀನು ನಾನು ಇಷ್ಟಪಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅದು ಇದು ಅಂತ ಎದುರಿಸ್ಬಿಟ್ಟ. ಅಲ್ಲ ಕಡೆ, ಇಷ್ಟೆಲ್ಲ ಆದ್ರೂ ಮನೆಯಾಗ ಒಂದು ಮಾತು ಹೇಳಿಲ್ಲ. ಈಗಿನ ಕಾಲದ ಹುಡುಗರೆಲ್ಲ ಹೆಂಗೆ ಅಂತ ಗೊತ್ತಿಲ್ವೇನೆ ನಿಂಗೆ? ಅವ್ರ ಕೆಲಸ ಸಾಧಿಸ್ಕೊಳೋ ತನಕ ಸುಮ್ಮನೆ ಇರ್ತಾರೆ, ಆಮೇಲೆ ಕೈ ಕೊಟ್ಟು ಓಡೋಗ್ತಾರೆ. ಇಲ್ಲಕ್ಕ, ಅವನಂತವನಲ್ಲಕ್ಕ, ಅವನು ಪೊಳ್ಳು ಅಷ್ಟೇ. ತಮಾಷೆ ಮಾತಾಡ್ತಾನೆ ಅಷ್ಟೇ. ಅವ್ನು ಭಾರಿ ಜವಾಬ್ದಾರಿ ಇರೋ ಹುಡುಗ ಕಣಕ್ಕ. ನೋಡಿದ್ರಾತೆ ಎಮ್.ಎಲ್.ಎ ಮಗ ಅಂತೆ. ಎಮ್.ಎಲ್.ಎ ಮನೆಯವರು ನಮ್ಮ ಮನೆಗಳಿಗೆ ಸಂಬಂಧ ಬೆಳ್ಸಕ್ ಬರ್ತಾರೇನತ್ತೆ? ಹ್ಞೂ ಕಣೆ ಅಮ್ಮಯ್ಯ, ಇಷ್ಟೊತ್ತಿಗೆ ಏನು ಅನ್ಸಿರ್ಲಿಲ್ಲ, ಇವಾಗ ಭಾರಿ ಆಶ್ಚರ್ಯ ಆತೈತೆ. ನೋಡಿ ಅಮ್ಮಯ್ಯ, ನಮ್ಗೆ ಎಮ್.ಎಲ್.ಎ ಸಂಬಂಧನೂ ಬೇಡ, ಯಾವ ಸಂಬಂಧನೂ ಬೇಡ. ಬಾಯಿ ಮುಚ್ಕೊಂಡಿರು. ನೀನು ಓದಿಲ್ಲ ಅಂದ್ರೂ ಪರವಾಗಿಲ್ಲ. ಬಂದು ಮನೆನಾಗಿರು. ನಿನ್ಗೆ ಮದುವೆ ಮಾಡೋ ಜವಾಬ್ದಾರಿ ನಂದು. ಯಾವ ಲವ್ ಬೇಡ, ಯಾವ ಹುಡುಗನೂ ಬೇಡ, ಯಾವ ಎಮ್.ಎಲ್.ಎ ಸಂಬಂಧನೂ ಬೇಡ. ಅಕ್ಕ, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗಕ್ಕ? ನಾನು ಅವ್ನು ಚಾನೇ ಇಷ್ಟಪಡ್ತಾ ಇದ್ದೀನಿ. ಅವನಿಲ್ಲಂದ್ರೆ ನಾನು ಬದುಕಲ್ಲ, ನಾನಿಲ್ಲಂದ್ರೆ ಅವನು ಬದುಕಲ್ಲ. ನಮ್ಮಿಬ್ರನ್ನ ದೂರ ಮಾಡಬೇಡಕ್ಕ. ಅಲ್ಲೇ ಅಮ್ಮಯ್ಯ, ನಿಂಗೇನು ಬುದ್ಧಿ ಇಲ್ವೇನೆ? ಆಗಲಿ ಓದಿದೀಯಾ, ತಿಳಿದಿದೀಯಾ, ಏನು ಅಷ್ಟು ಗೊತ್ತಾಗಲ್ವೇನೆ ನಿಂಕ? ಎಮ್.ಎಲ್.ಎ ಮನೆ ನಮ್ಮಂತವ್ರ ಮನೆಗೆ ಬರ್ತಾರೇನೆ ಸಂಬಂಧ ಬೆಳ್ಸಕ್ಕೆ? ನಿಂಗೆ ಅಷ್ಟು ಮಾತ್ರ ಬುದ್ಧಿ ಇಲ್ವೇನೆ?
ಲೇ ಅಮ್ಮಯ್ಯ ಸುಮ್ಮನೆ ಇರು ಒಂದು ಸ್ವಲ್ಪ. ಅಳು ನಿಲ್ಸಮ್ಮಯ್ಯ ಫಸ್ಟು. ನೋಡತ್ತೆ ಅಕ್ಕ ಹೆಂಗಂತಾಳೆ, ಮರ್ತು ಬಿಡು ಅಂತದ್ದು ಹೆಂಗಾಯ್ತದತೆ. ಹೆಂಗಾಯ್ತದೆ ಅಂದ್ರೆ ನಿಮ್ಮ ಅಪ್ಪ ಏನು ಎಮ್ ಎಲ್ ಎ ಸಂಬಂಧ ಪಡಿಸಕ್ಕೆ ಅಲ್ಲಿಗೆ ಎಮ್ ಎಲ್ ಎಗಳು ಸಂಬಂಧನೇ ಬಳಸ್ಬೇಕಾ? ನೀವು ಅವಳಂಗೆ ಮಾತಾಡ್ತಿರಲ್ಲತ್ತೆ. ಸುಮ್ಮನೆ ಇರು, ಕಾದ್ ನೋಡೋಣ. ಹುಡುಗನು ಒಪ್ಪಿಸ್ತಾನೇನೋ ಅವ್ರ ಮನೆಯವ್ರನ್ನ ನೋಡೋಣ. ಅದನ್ನ ಬಿಟ್ಟು ಇವಾಗಲೇ ಆಗಲ್ಲ ಹೋಗಲ್ಲ ಅಂದ್ಬಿಟ್ರೆ ಹೆಂಗೇಳು? ನಂಗೂ ಒಂಥರ ಆಶ್ಚರ್ಯ ಆಯ್ತು. ಆದ್ರೂ ಇಷ್ಟೊಂದು ಕಂಡೀಷನಲ್ಲಿ ಹೇಳ್ತಾಳೆ ಅಂದ್ರೆ ಸಂಬಂಧ ಯಾಕೆ ಕುದ್ರಬೋದು ಅನ್ಸೈತೆ. ಕುದ್ರಿದ್ರೆ ಇನ್ನೂ ಒಳ್ಳೇದಲ್ಲ. ನಿನ್ ತಂಗಿ ಎಮ್ ಎಲ್ ಎ ಮನೆ ಸೊಸೈಟಿಯಲ್ಲೇ ರಾಣಿ ಹಂಗಿರ್ತಾಳಲ್ಲ. ಆದ್ರೂ ಮತ್ತೆ ಅವ್ರ ಸ್ಥಾನಕ್ಕೆ ನಾವೆಲ್ಲ ಮಾಡ್ಕೊಡಕ್ ಆಯ್ತದೇನತ್ತೆ. ನಾವೇನಿದ್ರು ನಮ್ಮ ವ್ಯಕ್ತಿಗೆ ತಕ್ಕನವ್ರು ನೋಡು ಹುಡ್ಕೋಬೇಕು. ಆಕಾಶದಲ್ಲಿರೋರ ಹತ್ರಕ್ಕೆ ಹೋಗಕ್ ಆಯ್ತದೇನತ್ತೆ. ಕಾದ್ ನೋಡೋಣಿರು, ಹಣೆ ಬರ. ದೇವ್ರು ಇಂತಿಂತವ್ರು ಒಂದು ಜೋಡಿ ಮಾಡಿ ಬಿಟ್ಬಿಟ್ಟಿರ್ತಾನೆ. ಅದನ್ನ ಅಳ್ಸಕ್ ನಾವ್ ಯಾರು ಹೇಳು? ಆ ಹುಡುಗನ ನಾ ಬರೋಕ್ ಕೇಳು ನೋಡೋಣ. ನಾನು ಮಾತಾಡ್ತೀನಿ, ಅವ್ರ ಅಪ್ಪ ಅಮ್ಮನ ಕೈಯಲ್ಲಿ ಮಾತಾಡಿದ್ವಿ ಮೊದ್ಲವನು. ಸರಿ ಕಣತ್ತೆ, ಆಯ್ತು, ನಾಳೆನೇ ಬರೋಕ್ ಹೇಳ್ತೀನಂತೆ. ಅತ್ತೆ ಬೇಡ ಕಣತ್ತೆ, ನನ್ನ ಮಾತು ಕೇಳತ್ತೆ. ಇದೆಲ್ಲ ಇಲ್ಲಿಗೆ ಬಿಡೋದು ಒಳ್ಳೇದು. ಇನ್ನು ಮುಂದುವರೆದ್ರೆ ಭಾರಿ ಕಷ್ಟ ಆಯ್ತದೆ. ಎಂಥದ್ದು ಆಗಲ್ಲ, ಸುಮ್ಮನೆ ಇರು. ಅದೇನೋ ಅಂತಾರಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ. ಹಂಗೆ ದೊಡ್ಡ ಮನೆ ಸಂಬಂಧ ಬಂದಾಗ ಅಂಟ್ಕೊಂಡ್ಬಿಡ್ಬೇಕು. ಹಂಗೆ ನಿಂಗೇನು ಗೊತ್ತೈತೆ? ನಿನ್ ತಂಗಿನ ರಾಣಿ ಇದ್ದಂಗೆ ಇರ್ತಾಳೆ. ಹುಟ್ಟಾಗಿಂದ ಅಪ್ಪ ಅಮ್ಮನ ಮನೇಲಿ ಕಷ್ಟದಲ್ಲೇ ಬೆಳೆದವಳೆ ಅಲ್ಲತ್ತೆ. ಇದೆಲ್ಲ ಮುಂದುವರೆದು ಅವ್ರ ಅಪ್ಪ ಅಮ್ಮ ನಾಳೆ ಮದ್ವೆ ಒಪ್ಪಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಒಪ್ಪಿಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಹುಡುಗ ಹುಡುಗಿ ಒಳಗ್ ಮದ್ವೆ ಆಯ್ತಾರ ಅಷ್ಟೇ. ಅಯ್ಯೋ ಶಿವನೇ, ನಮ್ಮ ಅಮ್ಮನ ಜೀವಂತವಾಗಿ ಇರ್ತಾಳೆ ಅಂತ ತಿಳಿದಿದ್ದೀರ ನೀವು? ಅಯ್ಯ ಸುಮ್ಮನೆ ರೀ ಅಮ್ಮಯ್ಯ. ಎಲ್ಲ ಹೆಣ್ಮಕ್ಳ ತಾಯಿಗಳು ಹೇಳೋದೇ ಅದೇ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೀನೇನ ಅಂತ ಕೆಲಸ ಮಾಡ್ಬಿಟ್ರೆ ನಾನು ಹೋಗಿ ಮೇಣಕೊಂಡ್ಬಿಡ್ತೀನಿ, ಕೆರೆ ಬೀಳ್ತೀನಿ ಅಂತ. ಒಳ್ಳೆ ಮನೆಗೆ ಸೊಸೆ ಹೋಗ್ತಾಳೆ ನನ್ನ ಮಗಳು ಅಂದ್ರೆ ಎಲ್ಲ ತಾಯಂದ್ರು ಸುಮ್ಮನೆ ಆಗ್ತಾರೆ. ನಿಂಗೆ ಯಾಕೆ? ನಿಮ್ಮ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ನಿನ್ನ ಪಾಡಿಗೆ ನೀನು ಆರಾಮಾಗಿರು. ಏನೋಪ್ಪ ನಂಗೇನೋದು ಏನು ಕೈಕಾಲು ಆಡ್ತಾ ಇಲ್ಲ. ನೀನೇನಕ್ಕೂ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ವಾಣಿ ಹುಡ್ಗನ್ ಫೋನ್ ಮಾಡಿ ಬಾ, ನಾ ಮತ್ತೆ ಏನೋ ಮಾತಾಡ್ಬೇಕಂತೆ ಅಂತ ಕರಿ. ಆಮೇಲೆ ನಾನು ಮಾತಾಡ್ತೀನಿ ಅವನ ಜೊತೆನಾಗ. ಅವ್ರ ಅಪ್ಪ ಅಮ್ಮನ ಒಪ್ಪಿಗೆ ಆಯ್ತಾ ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಂತೀನಿ. ನಿಮ್ಮ ಅಮ್ಮನ್ಗೆ ಇವಾಗಲೇ ಏನು ಹೇಳೋದು ಬೇಡ. ಸಂಬಂಧ ಎಲ್ಲ ಕುದ್ರಂಗೆ ಕಾಣಿಸಿದ್ರೆ ಆಮೇಲೆ ಹೇಳಿರಾಯ್ತು. ಅಂದ್ರೆ ಅತ್ತೆ ಅವ್ರ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೆ ನೋಡೋಣ ಬಾರಮ್ಮಯ್ಯ, ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಪಡ್ಸೋಣ ಅವ್ರನ್ನ ಒಪ್ಸಕ್ಕೆ. ಮೊದಲು ನೀನು ಹುಡ್ಗನ್ ಬರೋಕ್ಕೆ ಹೇಳು. ನಾನು ಹುಡ್ಗನ್ ನೋಡಬೇಕು, ಅವನ ಜೊತೆ ಮಾತಾಡಬೇಕು. ಸರಿ ಅತ್ತೆ, ಆಯಿತು, ನಾಳೆನೇ ಬರೋಕ್ಕೆ ಹೇಳ್ತೀನಂತೆ. ಅತ್ತೆ ನಂಗೆ ಯಾಕೋ ಶಾನೆ ಭಯ ಆಯ್ತದತ್ತೆ. ವೀಣಾ, ನಿನ್ನ ಬಾಯಿ ಮುಚ್ಕೊಂಡು ಹೋಗಿ ಒಳಗಡೆ ಅಡುಗೆ ಐತೇನ ಮಾಡು. ನೀನೇ ಯಾಕೋ ನಿನ್ನ ತಂಗಿ ಬಾಯಿ ಮುಳ್ಳಾಗಂಗಿದೆಯಲ್ಲ. ಏನೋಪ್ಪ ನಂಗೇನೋ ಶಾನೆ ಭಯ ಆಯ್ತೈತೆ. ಎಂಥದ್ದು ಆಗಲ್ಲ, ನಿನ್ನ ಬಾಯಿ ಮುಚ್ಕೊಂಡಿರೋ ಒಂದು ಸ್ವಲ್ಪ. ಹೋಗು, ಅಡುಗೆ ಮನೆನಾಗ ಪಾತ್ರೆಗಳು ಬಿದ್ದವೇನೋ, ಹೋಗಿ ತೊಳೆಯೋಗಿ ಹೋಗು. ಅಯ್ಯೋ ದೇವ್ರೇ, ಏನೇನಾಯ್ತದೋ ಏನೋ. ಅಮ್ಮಯ್ಯ, ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡ. ನಿಮ್ಮ ಅಕ್ಕನ ಯೋಚನೆ ಮಾಡ್ತಾರೆ, ಅದ್ರಾಗೂ ಒಂದು ಅರ್ಥ ಐತೆ. ಅವ್ರ ಮನೆಯವರು ನಮ್ಮನ್ನೇ ಸಂಬಂಧ ಹೋಗ್ತಾರ ಅಂತ. ಏನೋ ಅತ್ತೆ, ನಂಗೂ ಶಾನೆ ಭಯ ಆಯ್ತದೆ. ನೀನೇನು ದಿಗ್ಲು ಬೀಳ್ಬೇಡ. ಮೊದಲು ಹುಡುಗನ ಫೋನ್ ಮಾಡಿ ಇವಾಗ. ನಾಳೆ ಬೆಳಿಗ್ಗೆ ಬರಲಿ. ಆಮೇಲೆ ನಾನು ಮಾತಾಡ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ನಿಧಾನಕ್ಕೆ ಮಾತಾಡ್ತೀನಂತೆ. ನಾವು ತಿಳ್ಕೊಬೇಕಲ್ಲಮ್ಮಯ್ಯ ಅವ್ರ ಮನೆಯಾಗೂ ಹೆಂಗೈತೆ ಸ್ಥಿತಿಗತಿ ಅಂತ. ಸರಿ ಐತೆ, ಇವಾಗೆ ಫೋನ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಬರೋಕ್ಕೆ ಹೇಳೋದು, ಸಾಯಂಕಾಲ ಬರೋಕ್ಕೆ ಹೇಳೋದು? ಸಾಯಂಕಾಲದಾಗ ಏನಕ್ಕೆ? ಬೆಳಗ್ಗೆನೆ ಬರೋಕ್ಕೆ ಹೇಳು. ಸರಿ ಐತೆ, ಆಯ್ತು.